ಇನ್ನು ಮುಂದಿನ ಸುದ್ದಿ ಯಾವುದಿದೆ ಅಂತ ನಾವು ಗಮನಿಸೋದಾದ್ರೆ, ಸ್ವಿಗ್ಗಿ ಮತ್ತು ಝೊಮ್ಯಾಟೊದಂತಹ ಡೆಲಿವರಿ ಬೈಕ್ಗೆ ಬ್ರೇಕ್. ಇದು ಸಹಜವಾಗೇ ಆ ಭಾಗದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಶಾಕ್ ಆಗುತ್ತೆ. ಹೆಂಗೋ ಜೀವನ ನಡೆಸ್ತಾ ಇರ್ತಾರೆ. ಬಟ್ ಇದಕ್ಕಿದ್ದಂಗೆ ಈ ಡಿಸಿಷನ್ ಯಾಕೆ ಪ್ರಶ್ನೆ ಇದೆ, ನೋಡೋಣ ಬನ್ನಿ. ಖಾಸಗಿ ಬೈಕ್ ಬೇಡ ಅಂತ ಕೇಂದ್ರ ಸುತ್ತೋಲೆಯನ್ನು ಹೊರಡಿಸಿರುವಂಥದ್ದು. ರಾಜ್ಯದಲ್ಲಿ ಬೈಕು ಟ್ಯಾಕ್ಸಿ ನಿಷೇಧದ ಬಳಿಕ ಅಮೆಜಾನ್, ಫ್ಲಿಪ್ಕಾರ್ಟ್, ಸ್ವಿಗ್ಗಿ, ಝೊಮ್ಯಾಟೊನಂತ ಇ ಕಾಮರ್ಸ್, ಕ್ವಿಕ್ ಕಾಮರ್ಸ್ ಉದ್ದೇಶಕ್ಕೆ ಖಾಸಗಿ ವಾಹನ ಬಳಸುವವರಿಗೂ ಕೂಡ ಸಮಸ್ಯೆ ಕಾದಿದೆಯೇ ಎಂಬ ಆತಂಕ ಗಿಗ್ ಕಾರ್ಮಿಕರು ಮತ್ತು ಉದ್ಯಮಿಗಳಲ್ಲಿ ಮೂಡಿದೆ. ಜೂನ್ 10ರಂದು ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯವು ಸಂಚಾರ ನಿಯಮ ಉಲ್ಲಂಘನೆ, ಸಾರ್ವಜನಿಕ ಸುರಕ್ಷತಾ ಅಪಾಯ ಮತ್ತು ನಗರ ಸಂಚಾರ ದಟ್ಟಣೆಯನ್ನು ಉಲ್ಲೇಖಿಸಿ ಇ ಕಾಮರ್ಸ್ ಮತ್ತು ಕ್ವಿಕ್ ಕಾಮರ್ಸ್ ಪ್ಲಾಟ್ಫಾರ್ಮ್ ಗಿಗ್ ಕಾರ್ಮಿಕರು ಖಾಸಗಿ ವಾಹನ ಬಳಸ್ತಾ ಇರುವ ಕುರಿತು ಕಳವಳ ವ್ಯಕ್ತಪಡಿಸಿತು. ವಿಮೆ, ತೆರಿಗೆ, ನೋಂದಣಿ ವಿಚಾರ, ಸಂಚಾರಿ ನಿಯಮ ಉಲ್ಲಂಘನೆ ಆದ ಬಗ್ಗೆ ಸಾಕಷ್ಟು ದೂರುಗಳು ಕೂಡ ಬಂದಿತ್ತು. ಕೇಂದ್ರ ಸರ್ಕಾರದ ಸುತ್ತೋಲೆಯ ಬಳಿಕ ರಾಜ್ಯದಲ್ಲಿ ಶುರುವಾಗಿದೆ ಇದೀಗ ಗೊಂದಲ. ಸದ್ಯ ಬೈಕ್ ಟ್ಯಾಕ್ಸಿಗಳಷ್ಟೇ ನಿರ್ಬಂಧ, ಇ ಕಾಮರ್ಸ್ಗಳಿಗೆ ಅಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸ್ವಿಗ್ಗಿ, ಝೊಮ್ಯಾಟೊ, ಫ್ಲಿಪ್ಕಾರ್ಟು ಈ ಥರದ್ದೆಲ್ಲ ಆರ್ಡರ್ ಅನ್ನ ಮಾಡ್ತಾ ಇದ್ರಲ್ಲ, ಪಾಪ ವಹಿಸ್ಕೊಂಡಿದ್ರಲ್ಲ, ಆಲ್ಮೋಸ್ಟ್ ಯೂತ್ಸೇ ಇದನ್ನ ಮಾಡ್ತಾ ಇದ್ರು. ಕೆಲವರು ಪಾರ್ಟ್ ಟೈಮ್ ಜಾಬ್ ಅಂತೆಲ್ಲ ಮಾಡ್ತಾ ಇದ್ರು. ಈಗ ಇದನ್ನು ಕ್ಲೋಸ್ ಮಾಡಿಬಿಟ್ರೆ ಎಲ್ಲಿಗೆ ಹೋಗ್ಬೇಕು, ಜೀವನ ಕಟ್ಕೊಳ್ಬೇಕಲ್ಲ, ಇದು ನಂಬ್ಕೊಂಡಿರ್ತಾರಲ್ಲ, ಏನಪ್ಪ ಮಾಡೋದು ಅಂತ ಗೊಂದಲ ಆಯಿತು. ಬಟ್ ನಮ್ಮ ರಾಜ್ಯದ ಸಚಿವರು ಹೇಳ್ತಾ ಇದ್ದಾರೆ ಆ ಥರದ್ದೇನಿಲ್ಲ, ಇದು ಕೇವಲ ಈ ರ್ಯಾಪಿಡೋ ಈ ಥರದ್ದೆಲ್ಲ ಆಟೋ ಬದಲು ಕ್ಯಾಬ್ ಬದಲು ಬಳಕೆ ಮಾಡ್ತಿದ್ರಲ್ಲ ಅದನ್ನ ಮಾತ್ರ ನಿಷೇಧ ಮಾಡಿರೋದು. ಸ್ವಿಗ್ಗಿ, ಝೊಮ್ಯಾಟೊ, ಫ್ಲಿಪ್ಕಾರ್ಟು, ಅಮೆಜಾನು ಈ ಥರ ಡೆಲಿವರಿ ಬಾಯ್ಸ್ ಏನಿದ್ರು ಅವ್ರಿಗೆಲ್ಲ ಏನು ಸಮಸ್ಯೆ ಆಗಲ್ಲ ಅಂತ ಹೇಳಿ